ಸರ್ ಇದು ನೇಚರ್ ನಿರ್ವಹಣಾ ಐಡಿಯಾ ಇದೆಯಾ? ಸಿಫಾನಿ ಎಸ್ಟೇಟು ನವಿಲೆ ತಾನೇ ಅದು ಹೋಗಿದ್ದು? ನವಿಲು ಅಲ್ಲ, ನವಿಲು ಹೋಯ್ತು, ಅಲ್ಲಿ ಒಳಗಡೆ ಹೋಯ್ತು. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನಿಲ. ನಾನಿವಾಗ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಕಡೆ ಹೊರಟಿದ್ದೀನಿ. ಅಂದರೆ ನಿಮ್ಗೆ ಗೊತ್ತು, ನನ್ನ ಲಾಸ್ಟ್ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಒಂದು ಡಿಫ್ರೆಂಟ್ ರೂಟಲ್ಲಿ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ನ ಎಂಟ್ರಿ ಆಗ್ತಿದ್ದೀನಿ. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ನಿಜವಾಗ್ಲೂ ಯಾವುದೇ ಬೈಕರಾದರೂ ಒಂದು ಸಾರಿ ಈ ರೋಡನ್ನ ಯೂಸ್ ಮಾಡಿ, ನಿಜವಾಗ್ಲೂ ಸ್ವರ್ಗ ಥರ ಫೀಲ್ ಆಗ್ತೀರಾ. ತುಂಬ ಅದ್ಭುತವಾಗಿದೆ ಈ ರಸ್ತೆ. ಇದು ಬಂದು ಹತ್ತಿಗುಂಡಿಯಿಂದ ಮಾಲ್ಗಾರು ಅನ್ನೋ ಗ್ರಾಮಕ್ಕೆ ಹೋಗಿ ಈ ರೋಡ್ ಜಾಯ್ನ್ ಆಗುತ್ತೆ. ಆ ರೋಡಲ್ಲಿ ನಾನು ಇವತ್ತು ಟ್ರಾವೆಲ್ ಮಾಡಿದೆ. ನಾನು ಹಳೆಯ ಬ್ಲಾಕ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಸ್ವರ್ಗ. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ರೋಡ್ ವ್ಯೂ ಮಾತ್ರ ಸೂಪರಾಗಿದೆ. ಅಲ್ಟಿಮೇಟ್ ವೆದರು, ಸಖತ್ತಾಗಿರೋ ಊರು, ಎರಡೂ ಮ್ಯಾಚ್ ಆಗ್ತಿರೋದು ಗೊತ್ತು. ಸಖತ್ತಾಗಿದೆ. ಫಸ್ಟು ಅವ್ರು ಯಾರೋ ಹೋಟ್ಲ್ ಹೇಳಿದ್ರು, ಹೋಟ್ಲ್ ಹತ್ರ ಹೋಗ್ಬಿಟ್ಟು ಉಳ್ಕೊಂಬಿಟ್ಟು ಅವ್ರ ಹತ್ರ ಮಾತಾಡಾದ್ಮೇಲೆ ವ್ಯವಹಾರ ಕುದುರಿಸ್ಕೊಳ್ಳೋಣ, ಉಳ್ಕೊಳ್ಳೋಕ್ಕೆ ಇದಕ್ಕೆಲ್ಲ ಏನಾಗುತ್ತೆ ಅಂತ. ಅದು ಹೋಟ್ಲು ಆಯಿತಾ, ಇದಲ್ಲ, ಅದು ರೈಟ್ ಸೈಡಿಗೆ ಬರುತ್ತೆ ಅಂದರು. ಇಲ್ಲಿ ಹೋಟೆಲ್ ಎಲ್ಲಿದೆ? ಏನೋ ಊಟ ಗೀಟ ಎಲ್ಲ ಮಾಡಿ ಕೊಡ್ತಾರೆ, ಇದೇನಾ? ಊಟ ಇಲ್ವಾ? ಹಾಂ, ನೈಟ್ಗೆ ಊಟ ಸಿಗಲ್ವಾ? ಬರ್ಬೋದಾ? ಅಮ್ಮ ಊಟ ಏನಾದರೂ ಸಿಗ್ಬೋದಾ ಅಮ್ಮ ರಾತ್ರಿಗೆ? ನಾವು ಎಲ್ಲೂ ಇನ್ನೂ ಡಿಸೈಡ್ ಮಾಡಿಲ್ಲ ಎಲ್ಲಿ ಆರ್ಟು ಅಂತ. ನಾವು ಒಂದು ಟೆಂಟ್ ತಂದಿದ್ದೀವಿ. ಎಲ್ಲಾದರೂ ಆದರೆ ಇಲ್ಲೇ ಅಕ್ಕಪಕ್ಕ ಮಲ್ಕೊತೀವಿ. ಊಟ ಏನಾದರೂ ಕೊಡ್ತೀರಾ? ಈಗಿಲ್ಲ, ಇನ್ನೂ ಸ್ವಲ್ಪ ಲೇಟು. ಈಗ ಬೇಡ ನಮಗೆ, ಆಮೇಲಿಂದ ಬರ್ತೀವಿ. ನಾನು ಉಕ್ಕಡ ಹೋಗಿ ಬರ್ತೀನಿ. ಉಕ್ಕಡ ಹೋಗಿ ವಾಪಸ್ ಬರ್ತೀವಿ. ಅಲ್ಲ, ಇಲ್ಲೆಲ್ಲರೂ ಉಳ್ಕೊಳ್ಳೋಕ್ಕೆ ಅದರ ರೂಮಲ್ಲಿ ಉಳ್ಕೊಬೋದ? ಬೇಕಾರೆ ಉಳ್ಕೊಬೋದಾ? ಅಂದರೆ ನಮ್ಮ ಹತ್ರ ಮನೆ ಇದೆ. ಮನೆ ಅಂದರೆ ಟಾರ್ಪಲ್ ಥರ ಇರುತ್ತಲ್ಲ ಮನೆ, ಅದನ್ನು ಹಾಕಿ ಟೆಂಟ್ ಇದೆ. ಇನ್ ಕೇಸ್ ನಿಮ್ಗೆ ಇಲ್ಲಿ ಯಾರಿಗೂ ಏನು ತೊಂದರೆ ಇಲ್ಲ ಅಂದರೆ ಅದ್ರೊಳಗಡೆ ಮಲಗ್ತೀವಿ. ಇಲ್ಲಾಂದರೆ ಇನ್ಯಾವ್ದಾರು ಜಾಗ ಇದ್ದರೆ ಅಲ್ಲೆಲ್ಲರೂ ಮಲಗ್ತೀವಿ. ಈ ಥರ ಔಟ್ ಹೌಸ್ ಇದ್ದರೆ ಮಲಗ್ಬೋದಾ? ಏನರಪ್ಪ ಅದು 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 ನಿನ್ನ ಗಾಡಿ ನಿಲ್ಲಿಸಿದೆಲ್ಲ ಅಲ್ಲಿ? ಹಾಂ, ಬೇಡವಾ? ಟೆಂಟ್ ಹಾಕೋಕ್ಕಾಗಲ್ವಾ? ಹಾಂ, ಈಗ ಸರಿ. ಈಗ ಮೇಡಮ್ಗೆ ಊಟ ಹೇಳ್ತೀನಿ, ಮಲ್ಗೋದು ಬೇಕಾದ್ರೆ ಎಲ್ಲರೂ ಹೇಳುವ ಎಂತ? ಹಾಂ, ಅದು ಸರಿ ಅಮ್ಮ. ನಮ್ಮ 3 ಜನಕ್ಕೆ ಊಟ ಸಿಗ್ಬೋದಲ್ಲ ಹಾಗಿದ್ರೆ? ಹಾಂ ಹಾಂ, ಸರಿ, ಅಡ್ಡಿಲ್ಲ. ಅನ್ನ ಸಾಂಬಾರು ಸಿಕ್ಕಿದ್ರೆ ಸಾಕು. ಓಕೆ. ಸ್ಕೂಲ್ ನೋಡಿದ್ವಲ್ಲ, ಸ್ಕೂಲಲ್ಲಿ ಉಳ್ಕೊಬೋದಾ? ಸ್ಕೂಲಲ್ಲಿ ಹೊರಗಡೆ ಜಗಲಿ ಇತ್ತು. ಹಾಂ, ಅಲ್ಲೇ ಊಟಕ್ಕೆ ಕೇಳಿದ್ದೀನಿ. ಹಾಂ, ಅದೇ ಇಲ್ಲ, ಊಟ ಮಾಡುವ. ಊಟದ್ದೇ ಅಂತ ತೊಂದರೆ ಇಲ್ಲ, ಊಟ ಇಲ್ಲೇ ಮಾಡೋಣ. ಬಟ್ ಅದೇ ಸ್ಟೇಗೊಂದು ಹೊರಗಡೆ ನೋಡುವ. ಹಾಂ, ಅಂದರೆ ಇಲ್ಲಿ ಡೌನಲ್ಲಿ ಒಂದು ಅಂಗಡಿ ಇದೆ. ಇಲ್ಲಲ್ಲ, ಅಂದರೆ ಈಗ ಉಕ್ಕಡ ಹೋಗೋ ರೋಡಲ್ಲಿ ಹೇಳ್ತಾ ಇದ್ದೀರಾ? ಹಾಂ ಹಾಂ ಹಾಂ, ಓಕೆ ಓಕೆ. ಅದು ಸೀರಿಯಸ್ಲಿ ಅದಕ್ಕೆ ಈ ಕಾರ್ಡ್ ಒಳಗಡೆ ಹೋಗಿ ಲೆಫ್ಟ್ ತೊಗೋತೀವಿ. ಹಾಂ, ಗೊತ್ತಾಯ್ತು ಗೊತ್ತಾಯ್ತು. ಓಕೆ. ಅದಕ್ಕಿಂತ ಮುಂಚೆಗೆ ಒಂದು ಅಂಗಡಿ ಸಿಗುತ್ತೆ, ಅಲ್ಲಿ ಸ್ವಲ್ಪ ಮುಂದೆ ಹೋದ್ಮೇಲೆ ಲೆಫ್ಟ್ ಸೈಡು ಇದಾಗ್ತದೆ, ಪೆನ್ಸಿಲ್. ಹಾಂ ಹಾಂ, ಡೈಲಿ ಆಗ್ತದೆ ಅಲ್ಲಿ ಮೇಲ್ಗಡೆ ಎಲ್ಲ. ಹಂಗೆ ಹತ್ರ ಕೇಳಿ, ಹೋಮ್ ಸ್ಟೇ ಇದೆಯಲ್ಲ, ಅನ್ಸೂಯ ಅಂತ ಕೇಳಿ. ಅನಸೂಯ ಅವ್ರ ಹೋಮ್ ಸ್ಟೇ, ಅವ್ರ ಹೆಸರು, ಅವ್ರ ಹೋಮ್ ಸ್ಟೇ ಅಂತ. ಸರಿ, ಓಕೆ ಸರ್. ಓಕೆ. ಸರ್ ಪ್ರವೀಣ್ ಅಂತ ಚಿಕ್ಕಮಂಗ್ಳೂರು ಹೋಮ್ ಸ್ಟೇ ಇದೆ ಅಂತ ಇವ್ರದ್ದು. ಊಟಕ್ಕೆ ಬರ್ತೀನಿ ಆಯಿತಾ? ನಾನು ಬರ್ತೀನಿ, ಅಲ್ಲಿ ಹೋಗಿ ಬರ್ತೀನಿ. ಊಟದೊಂದು ಕನ್ಫರ್ಮ್ ಮಾಡಿಕೊಂಡು ಊಟ ಸಿಗುತ್ತೆ ಇಲ್ಲಿ ನಿಮಗೆ, ಏನು ತೊಂದರೆ ಇಲ್ಲ. ಊಟದ್ದೇನು ತೊಂದರೆ ಇಲ್ಲ.
ಇನ್ನು ಸ್ಟೇ ಆಗ್ಲಿಕ್ಕೆ ಒಂಚೂರು ಜಾಗ ನೋಡಬೇಕು. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ನೀವು ಟೆಂಟ್ ಸ್ಟೇ ಮಾಡೋದು ಉತ್ತಮ, ನಾನು ಬೇಡ ಅಂತ ಹೇಳ್ತಿಲ್ಲ, ಬಟ್ ಹೆವಿ ಮಳೆ ಬರ್ತಿದೆ, ನೀವು ಉಳ್ಕೊಳ್ಳೋದು ಕಷ್ಟ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಅದರಿಂದ ಸ್ವಲ್ಪ ಡೌಟಲ್ಲಿದ್ದೀವಿ. ಲಾಸ್ಟ್ ಟೈಮ್ ಕೂಡ ನಾನು ಇಲ್ಲಿ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಒಂದು ಟೆಂಟ್ ಸ್ಟೇ ಮಾಡಿದ್ದೆ. ನನ್ನ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಲಾಸ್ಟ್ ಮಾನ್ಸೂನಲ್ಲಿ. ಅದೇ ಥರ ಈ ಮಾನ್ಸೂನಲ್ಲೂ ಕೂಡ ನಾನು ಟೆಂಟ್ ಸ್ಟೇ ಮಾಡೋಣ ಈ ಭದ್ರಾ ಫಾರೆಸ್ಟಲ್ಲಿ ಅಂತ ಬಂದಿದ್ದೀನಿ. ಯಾಕಂದರೆ ಒಂದು ನೆಕ್ಸ್ಟ್ ಲೆವೆಲ್ಲು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಈ ಫಾರೆಸ್ಟ್ ಒಳಗಡೆ ಒಂದು ಟೆಂಟ್ ಸ್ಟೇ ಮಾಡಿಕೊಂಡು. ಅದೊಂದು ಎಕ್ಸ್ಪೀರಿಯೆನ್ಸೇ ಬೇರೆ ಲೆವೆಲ್ಲು ನಿಜವಾಗ್ಲೂ. ಇಲ್ಲಿಂದ ಫಾರೆಸ್ಟು ಶುರುವಾಗುತ್ತೆ, ಬಟ್ ನೆಟ್ವರ್ಕ್ಗಳು ಸಿಗೋಲ್ಲ ಇಲ್ಲಿ ಸರಿಯಾಗಿ. ಎಲ್ಲೋದ್ರಿ ಇವ್ರು ಬಾಯ್ಸು ಒಂದು 2 ನಿಮಿಷ ನಿಂತ್ಕೊಳ್ಳೋದು ಬಿಟ್ಬಿಟ್ಟು. ಫಾರೆಸ್ಟ್ ಇದು ಎಲ್ಲೂ ಬಿಟ್ಟು ಹೋಗ್ಬೇಡ ಕಣ್ರಪ್ಪ, ಪ್ರಾಣಿಗಳು ಜಾಸ್ತಿ ಇದೆ ಇಲ್ಲಿ. ನನಗೂ ಭಯ, ನಿಮಗೂ ಭಯ. ಯಪ್ಪ ಕಲ್ಸರೇ ಹೊಡಿತು. ನಾವಿರೋ ಊರು ಬಂದು ಇದು ಮಾಲ್ಗಾರು ಅನ್ನೋ ಊರು. ಇಲ್ಲಿಂದ ಜಾಗ್ರ ಹೋಗಬೇಕು. ಜಾಗ್ರೆಯಲ್ಲಿ ಲೆಫ್ಟ್ ತೊಗೊಂಡು ಅಲ್ಲಿಂದ ಸೀದಾ ಉಕ್ಕಡ ಅನ್ನೋ ವಿಲೇಜ್ಗೆ ಹೋಗಬೇಕು. ಯಾಕಂದರೆ ಉಕ್ಕಡದಿಂದನೇ ನಿಮಗೆ 1.5-2 ಕಿಲೋಮೀಟ್ರ್ ಹೋದ್ರೆ ನಾನು ಅಂದ್ಕೊಂಡಿರೋ ಆ ಉಕ್ಕಡ ವಾಟರ್ ಫಾಲ್ಸ್ ಸಿಗೋದು. ಒಂದು ಅಮೇಝಿಂಗ್ ವಾಟರ್ ಫಾಲ್ಸು. ನಾನು ಲಾಸ್ಟ್ ಟೈಮ್ ಕೂಡ ನಾನು ವಿಸಿಟ್ ಮಾಡಿದಾಗ ಸಖತ್ತಾಗಿತ್ತು ಈ ಮಾನ್ಸೂನಲ್ಲಿ. ಒಂದು ಅದ್ಭುತವಾದ ವಾಟರ್ ಫಾಲ್ಸ್ ಅಂತಲೇ ಹೇಳ್ಬೋದು ಉಕ್ಕಡ ಫಾಲ್ಸು. ಅಂದರೆ ತುಂಬ ಜನಕ್ಕೆ, ಅಂದರೆ ಆಲ್ಮೋಸ್ಟ್ ಆಲ್ 90% ಜನಕ್ಕೆ ಈ ವಾಟರ್ ಫಾಲ್ಸ್ ಬಗ್ಗೆ ಅರಿವೇ ಇಲ್ಲ, ಎಲ್ಲಿದೆ ಏನು ಯಾಕೆ ಬರಬೇಕು ಅನ್ನೋದು. ಈ ವಿಡಿಯೋದಲ್ಲಿ ನೀವು ನೋಡಿದ್ರೆ ತುಂಬ ಜನ ಗೊತ್ತಾಗುತ್ತೆ. ಬಟ್ ನಾನೊಂದು ಡಿಫ್ರೆಂಟ್ ರೂಟಲ್ಲಿ ಇಲ್ಲಿಗೆ ಬಂದಿರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ತುಂಬ ಜನ ಇಲ್ಲಿಗೆ ಬರೋರು ಮುತ್ತೋಡಿ ಫಾರೆಸ್ಟಿಂದ ಎಂಟ್ರಿ ಆದರೆ, ಮುತ್ತೋಡಿ ಸಫಾರಿ ಫಾರೆಸ್ಟ್ ಇದೆಯಲ್ಲ ಅಲ್ಲಿಂದ ಎಂಟ್ರಿ ಆದರೆ ಜಾಗ್ರ ಅನ್ನೋ ವಿಲೇಜಿಗೆ ಬಂದು ಜಾಗ್ರ ಅಲ್ಲಿ ರೈಡ್ ತೊಗೋಬೇಕಾಗುತ್ತೆ. ರೈಡ್ ತೊಗೊಂಡ್ರೆ ಉಕ್ಕಡ ಅನ್ನೋ ವಿಲೇಜಿಗೆ ಬರ್ತೀರಾ. ಅಲ್ಲಿಂದ ಸ್ಟ್ರೈಟ್ ಡೆಡ್ ಆ್ಯಂಡ್ ಬಂದ್ರೇ ಈ ವಾಟರ್ ಫಾಲ್ಸು. ಆ ಉಕ್ಕಡ ವಿಲೇಜಿಂದ ನಿಮಗೆ 2 ಕಿಲೋಮೀಟ್ರು ಡಿಸ್ಟೆನ್ಸ್ ಇದೆ ಈ ವಾಟರ್ ಫಾಲ್ಸು. ಒಂದು ಅದ್ಭುತವಾದ ವಾಟರ್ ಫಾಲ್ಸು, ನಿಜವಾಗ್ಲೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಒಂದು 40 ಅಡಿ ಎತ್ತರದಿಂದ ಬೀಳ್ತಕ್ಕಂಥ ಒಂದು ವಾಟರ್ ಫಾಲ್ಸು. ಆ ವಾಟರ್ ಫಾಲ್ಸ್ ನೋಡೋಣ. ಇವತ್ತು ಟೈಮ್ ಆಗಿಬಿಟ್ಟಿದೆ, ನೋಡೋಣ ಇವತ್ತು ಆದರೆ ಹೋಗೋಣ. ಇಲ್ಲ ಅಂದರೆ ಆ ಉಕ್ಕಡ ಅನ್ನೋ ವಿಲೇಜಲ್ಲಿ ಎಲ್ಲಾದರೂ ನಾವು ಟೆಂಟ್ ಸ್ಟೇ ಮಾಡಿಕೊಂಡು ಉಳಿದಿದ್ದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫಾಲ್ಸ್ ನೋಡೋಕೆ ಹೋಗೋಣ. ಈಗ ಫಸ್ಟು ಹೋಗ್ಬಿಟ್ಟು ನಾವು ಟೆಂಟ್ ಸ್ಟೇ ಮಾಡಲಿಕ್ಕೆ ಎಲ್ಲರೂ ಒಂದು ಜಾಗ ಹುಡುಕಬೇಕಾಗಿದೆ. ಊಟದ ವ್ಯವಸ್ಥೆ ಅಂತೂ ಆಯಿತು, ಇನ್ನು ಜಾಗದ ವ್ಯವಸ್ಥೆ ಒಂದು ಮಾಡ್ಕೋಬೇಕು. ಎಲ್ಲಿ ಸಿಗುತ್ತೆ ಏನು ಎತ್ತ ಅಂತ ಅದೊಂದು ಮಾಡಿಕೊಂಡು. ಅಣ್ಣಜಿ ಯಾವ್ದಾರ ಬೈಕ್ ಕೊಳ್ಳೋದು ಈ ಕಡೆ ಇಬ್ಬರು ಹೋದ್ರಾ? ಓಕೆ, ಬರ್ತೀರಾ ನೀವು? ಬರ್ತೀರಾ? ಸ್ವಲ್ಪ ಆಫ್ ರೋಡ್ ಮಾಡ್ಕೊಂಡು ಹೋಗಬೇಕು. ಆಫ್ ರೋಡ್ ಕೂಡ ಚೆನ್ನಾಗಿದೆ. ಆಫ್ ರೋಡ್ ಮಾಡ್ಕೊಂಡು ಹೋದರೆ ನಿಮಗೆ ಒಂದು ಅದ್ಭುತವಾದ ವಾಟರ್ ಫಾಲ್ ಸಿಗುತ್ತೆ. ಸಿಕ್ಕಾಬಟ್ಟೆ ಮಳೆ ಬರ್ತಿದೆ. ಅದು ಈ ಮಳೇಲಿ ಸ್ವಲ್ಪ ನಮಗೂ ಓಡಾಡೋಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿದೆ. ಯಾಕಂದರೆ ಫಾರೆಸ್ಟ್ ಅಲ್ವಾ ಇದು, ಇಲ್ಲಿ ನೈಟ್ ಟೈಮು ಓಡಾಡೋದು ಅಷ್ಟೊಂದು ಸೇಫ್ಟಿ ಇರೋಲ್ಲ. ಆ ಕಾರಣಕ್ಕೆ ಮಳೆಯಲ್ಲಿ ಎಲ್ಲಿ ಉಳ್ಕೊಳ್ಳೋದು ಅನ್ನೋದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ನಮಗಂತೂ. ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಉಳಿದಿದ್ದ ಜಾಗ, ಹಾಗೆ ವಾಟರ್ ಫಾಲ್ಸ್ ಕೂಡ ತೋರಿಸ್ಕೊಡ್ತೀನಿ. ಆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಕೂಡ ನೀವು ನೋಡೋರಂತೆ. ಇನ್ನು ಆ ವಾಟರ್ ಫಾಲ್ಸ್ ಮುಗಿಸ್ಕೊಂಡು ನಾವಿವತ್ತು ಭದ್ರಾ ಎಂಟ್ರಿ ಆಗೋಣ. ಎಲ್ಲ ಬೈಕರ್ಗಳ ಡ್ರೀಮು ಭದ್ರಾ ಇವತ್ತು ನಾಳೆ ಬ್ಲಾಗಲ್ಲಿ ಎಂಟ್ರಿ ಆಗಿಬಿಡೋಣ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ವೈಟ್ ಅಂಡ್ ಸಿ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮಳೆ ಶುರು ಆಯಿತು ಬಂಗಾರ, ಮಳೆ ಶುರು ಆಯಿತು. ಬೆಂಕಿ ಬಿರುಗಾಳಿ ಇಲ್ಲಿಂದ ಶುರು ಆಗ್ತಿದೆ. ಹೇಳಿದ್ರು ಮಳೆ ಶುರು ಆಗ್ತಾ ಇದೆ, ಹುಷಾರಾಗಿರುವಂಥ. ಈ ಜೋರು ಮಳೆ ಗುರು ಆ ಕಡೆಗೆ. ಇಲ್ಲೇನಾದರೂ ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಬಿಡ್ಲಾ, ಏನು ಮಾಡಲಿ? ಕ್ಯಾಮ್ರಾ ಎಲ್ಲ ಒಳಗಡೆ ಎತ್ತುಕೊಂಬಿಡ್ಲಾ? ಉಕ್ಕಡ 1.5 ಕಿಲೋಮೀಟ್ರ್ ಇದೆ. ಉಕ್ಕಡ ವಿಲೇಜಿಗೆ ಬಂದಿದ್ದೀವಿ. ಉಕ್ಕಡ ವಿಲೇಜ್ ಇದು. ಇಲ್ಲಿ ಕೇಳುವ ಏನು ಅಪ್ಪ ಅಂತ. ಎಷ್ಟು ದೂರ ಆಗುತ್ತಂತ? 2 ಕಿಲೋಮೀಟರ್ ಆಗುತ್ತೆ. ಇವಾಗ 2 ಕಿಲೋಮೀಟರ್ ಆಗುತ್ತೆ. 2 ಕಿಲೋಮೀಟರ್ ಆಗುತ್ತೆ. ಆನೆಗಳ ಕಾಟ ಅಂತೆ ಹೆವಿ. ಸೊ ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಹೆಂಗೋ ಇಲ್ಲೇ ಉಳ್ಕೊಳ್ತೀರಲ್ಲ, ಸೊ ಬೇಗ ಬೆಳಿಗ್ಗೆ ಬೇಕಾದರೆ ಬೇಗ ಬಂದೋಗಿ. ಆ್ಯಂಡ್ ಇನ್ನೊಂದೇನೆಂದರೆ ಅವು ಹಳ್ಳಿಗಳೆಲ್ಲ ದಾಟೋಕ್ಕಾಗಲ್ಲ. ಇವಾಗ ನೈಟ್ ಬೇರೆ ಆಗೋಗಿದೆ, ನೀವು ಬೇಗ ಬಂದಿದ್ರೆ ಆಗೋಗಿರೋದು ಅಂತ. ಇಲ್ಲಿ ಉಳ್ಕೊಳಕ್ಕೆ ಏನಾದ್ರು ಸಿಗ್ತಾ? ಇಲ್ಲ. ಉಳ್ಕೊಳಕ್ಕೆ ಏನಾದ್ರು ಕೇಳಿದ್ರಾ? ಉಳ್ಕೊಳ್ಳೋಕೆ ಏನಾದ್ರು ಕೇಳಿದ್ರಾ? ಉಳ್ಕೊಳಕ್ಕೆ ಸ್ಕೂಲ್ ಬೇಡ ಅಂತಂದ್ರೆ ಅವರು. ಯಾಕೆ?